ನಮ್ಮ ಕರುನಾಡು ತಲೆ ತಗ್ಗಿಸುವಂಥ ಪರಿಸ್ಥಿತಿಗೆ ಬಂದಿದೆ. ರಾಜ್ಯದಲ್ಲಿ CD ಪ್ರಕರಣ, ನಂತರ ಈ ಪೆನ್ ಡ್ರೈವ್ ಪ್ರಕರಣ ಇವಾಗ ಭಾರಿ ಸದ್ದು ಮಾಡ್ತಾ ಇದೆ. ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ. ಸಾವಿರಾರು ಹೆಣ್ಮಕ್ಳ ಭವಿಷ್ಯ ಇದೆ ಇದರಲ್ಲಿ. ಯಾವ ರಾಜಕೀಯ ಕುತಂತ್ರ ಇದೆಯೋ ಅಥವಾ ತತ್ವ ಸಿದ್ಧಾಂತ ಅಂತ ತುಂಬ ಜನ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ. ಅದಕ್ಕೆಲ್ಲದಕ್ಕೂ ಮಿಗಿಲಾಗಿ ಹೆಣ್ಣು ಜಗದ ಕಣ್ಣು ಅಂತ ಹೇಳೋದಾದರೆ ಆ ಕಣ್ಣಿಗೆ ಆಸರೆ, ಆ ಕಣ್ಣಿಗೆ ಭದ್ರತೆ ಇದೆಯಾ? ಇದ್ರ ಬಗ್ಗೆ ಜನರು ಏನು ಹೇಳ್ತಾರೆ ತಿಳ್ಕೊಂಡು ಬರೋಣ. ಸರ್, ಇವಾಗ ಪೆನ್ ಡ್ರೈವ್ ಪ್ರಕರಣ ಇವಾಗ ನಡೀತಾ ಇದೆ. ಆ ಪೆನ್ ಡ್ರೈವ್ ಪ್ರಕರಣದಲ್ಲಿ ಹೆಣ್ಣಿಗೆ ಇಷ್ಟು ಅವಮಾನ ಆಗ್ತಾ ಇದೆ ಅಂದರೆ ಹೆಣ್ಣು ಕುಲಕ್ಕಿನೇ ಅವಮಾನ ಆಗ್ತಿದೆ. ಎಲ್ಲ ರಾಜಕೀಯವನ್ನು ಹೊರತುಪಡಿಸಿ ಆ ಹೆಣ್ಣಿಗೆ ಆಗುವಂತಹ ಈ ಒಂದು ಅತ್ಯಾಚಾರಕ್ಕೆ, ಈ ಒಂದು ಅನ್ಯಾಯಕ್ಕೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಹೇಳಿ. ಸರ್, ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಮೊದಲು ಆಗಬೇಕಾಗಿರೋದು ಆ ಕ್ರೂರ, ಆ ಅಮಾನವೀಯ ಆ ವಿಡಿಯೋ ಮಾಡಿದ ವ್ಯಕ್ತಿಗೆ ತಕ್ಕ ಪಾಠ. ಅದು ಯಾವುದೇ ಪ್ರಭಾವಿಯಾಗಿರಲಿ. ಯಾಕಂದರೆ ಸಂಚೀವನಾಮ ಹೇಳ್ತಾರೆ, ಪೆಣ್ಣೆಂದೇಕೆ ಬೀಳು ಗೆಳೆವರು, ಕಣ್ಣು ಕಾಣದ ಗಾವಿಲರು ಅಂತ ಅಲ್ವ ಸರ್. ಯಾವಾಗ ಹೇಳಿದ್ದು, ಅವರು ಮೈಸೂರು ಒಡೆಯರ ಆಸ್ಥಾನದಲ್ಲಿ ಕವಯಿತ್ರಿ ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವಾಗ ಅವರು ಬರೀತಾರೆ. ಅಂದರೆ ಆಗಿನ ಕಾಲದಿಂದನೇ ಹೆಣ್ಣಿಗೆ ಒಂದು ಶೋಷಣೆ ಆಗ್ತಿದೆ ಅನ್ನೋದು ನಮಗೆ ಕಣ್ಣಿಗೆ ಕಟ್ಟಿದಂಥ ಒಂದು ಇತಿಹಾಸದಲ್ಲಿರುವಂಥ ದಾಖಲಾಗಿರುವಂಥ ಇದು. ಈಗಲೂ ಕೂಡ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಇದು ಮಾಡ್ತಾರೆ ಅಂತಂದರೆ, ಅಂದರೆ ಅವರ ಮಾಜಿ ಪ್ರಧಾನಿ ಮೊಮ್ಮಗ, ಅದು ಒಂಚೂರು ಎಚ್ಚರಿಕೆ ಅವ್ರಿಗಿಲ್ಲ ಅಂತಂದರೆ ಹೆಣ್ಣಿನ ಒಂದು ಭೋಗದ ವಸ್ತು ಅಂದ್ಕೊಂಡಿದ್ದಾರೆ ಅವರು. ಹೆಣ್ಣು ಅಂತಂದರೆ ಹೌದು ಒಂಥರ ಯಾವ ರೀತಿ ಅಂದರೆ ಈ ಉಳಿಗಮಾನ್ಯ ಪದ್ಧತಿಯಲ್ಲಿ ಇತ್ತು ಹಳೆಯ ಕಾಲದಲ್ಲಿ. ಯಾವ ರೀತಿ ಅಂತಂದರೆ ಬಾರಮ್ಮ ನೀನು ಅಂತಂದರೆ ಅವ್ಳು ಬರಬೇಕು, ಯಾರೋ ಒಬ್ಬ ಕೂಲಿಗಾರ ಇರ್ಬೋದು, ಜೀತಗಾರ ಇರ್ಬೋದು, ಆ ಮನಸ್ಥಿತಿಲೇ ಇನ್ನೂ ಇದ್ದಾರೆ ಅಂತಂದರೆ ಅದು ಹೀನ ಮನಸ್ಥಿತಿ. ಆ ಕಾರಣಕ್ಕೋಸ್ಕರ ಯಾವುದೇ ಸರ್ಕಾರ ಆಗಿರಲಿ, ಯಾವುದೇ ಪಕ್ಷದ ವ್ಯಕ್ತಿ ಆಗಲಿ, ಪ್ರಭಾವಿ ಆಗಿರಲಿ, ಕಠಿಣವಾದ ಶಿಕ್ಷೆ ಆಗಬೇಕು ಸರ್ ಅಂತ ನಾನು ಈ ಮೂಲಕ ಆಗ್ರಹ ಮಾಡ್ತೀನಿ. ಇಡೀ ರಾಜ್ಯ ತಲೆ ತಗ್ಸುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಪೆನ್ ಡ್ರೈವ್ ಕೇಸ್, ಪೆನ್ ಡ್ರೈವ್ ಅನ್ನುವಂಥ ಮಾತನ್ನು ಕೇಳ್ತಾನೆ ಇದ್ದೀವಿ. ಇದಕ್ಕೆ ಯಾವುದೂ ರಾಜಕೀಯ ಇಲ್ಲದೆ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಏನು ಅನಿಸ್ತಾ ಇದೆ ಇದ್ರ ಬಗ್ಗೆ ನಿಮಗೆ? ಮೊದಲನೇದಾಗಿ ರಾಜಕಾರಣದಲ್ಲಿ ಹೆಣ್ಣು ಮಕ್ಕಳು ರಾಜಕಾರಣ ಅಂತಂದರೆ ವ್ಯಾಖ್ಯಾನ ಬದಲಾಗಿದೆ. ಮುಂಚೆ ರಾಜಕಾರಣ ಅಂದರೆ ಜನಸೇವೆ ಅನ್ನೋದು ರಾಜಕಾರಣ ಆಗಿದೆ. ಈಗ ರಾಜಕಾರಣ ಅಂತಂದರೆ ಒಬ್ಬರನ್ನೊಬ್ಬರನ್ನ ಹೆಂಗೆ ತುಳಿಯೋದು ಅಥವಾ ಹೆಂಗೆ ಮೇಲೆ ಬರೋದು, ಈ ಥರದ್ದಕ್ಕೆ ರಾಜಕಾರಣ ಅಂತ ಹೆಸರು ಶಿಫ್ಟ್ ಆಗಿದೆ. ಅದರಲ್ಲಿ ರಾಜಕಾರಣದ ವ್ಯವಸ್ಥೆ ಒಳಗಡೆ ಈ ರೀತಿಯ ಹೆಣ್ಣುಮಕ್ಕಳು ಸಮಾಜದೊಳಗಡೆ ನಾವು ರಕ್ಷಕರು, ಇವ್ರು ರಾಜಕಾರಣಿಗಳು ರಕ್ಷಕರು. ಯಾರದೇ ಸಮಸ್ಯೆಗಳನ್ನು, ಕುಂದುಕೊರತೆಗಳನ್ನು ಆಲಿಸ್ಬೇಕಾಗುತ್ತೆ. ಇವರೇ ಅಂದರೆ ಲಾ ಮೇಕರ್ಸೇ ಇವರು ಈ ಥರ ಮಾಡೋದಕ್ಕೆ ಶುರು ಮಾಡಿದ್ರೆ ಈ ರಾಜ್ಯದಲ್ಲಿ ಹೆಣ್ಮಕ್ಳು ಎಲ್ಲಿ ಹೋಗಬೇಕು? ಈ ಕಾನೂನು ಸುವ್ಯವಸ್ಥೆ ಪ್ರಭಾವಿಗಳಿರ್ತಾರೆ, ಇವರು ಎಲ್ಲ ವ್ಯವಸ್ಥೆ ಇವ್ರ ಕೈಯೊಳಗಡೆ ಇರುತ್ತೆ. ಇವರಿಗೆ ಹೀಗಾತಂದರೆ ಇವರಿಂದನೇ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂತಂದರೆ. ರಾಜ್ಯದಲ್ಲಿ ಹೆಣ್ಮಕ್ಳು ಅಂದ ತಕ್ಷಣವೇ ಅವರು ಒಂದು ರಾಜಕೀಯಕ್ಕೆ ಲಾಭಕ್ಕೆ ಉಪಯೋಗಿಸ್ಕೊಳ್ಳುವಂಥ ಒಂದು ವಸ್ತು ಆಗಿದೆ. ಈ ದೇಶದಲ್ಲಿ ಹೆಣ್ಣು ಒಂದು ದೇಶದ ಕಣ್ಣು, ಅದೆಲ್ಲವನ್ನ ಮಾತಾಡುವಂಥ ರಾಜಕಾರಣಿಗಳ, ಜನಪ್ರತಿನಿಧಿಗಳ ಈ ರೀತಿಯಂಥ ಅಸಹ್ಯವಾದಂಥ ಕೃತ್ಯಕ್ಕೆ ಭಾಗಿಯಾಗಿದ್ದಾರೆ. ನೋಡಿ ನಾವು ಈ ಹಿಂದೆ ಒಂದು ಪ್ರಕರಣ ಆಗಿತ್ತು, ಸಿಟ್ಟಿಂಗ್ ಸಚಿವರದ್ದು ಒಂದು ಪ್ರಕರಣ ಆಗಿತ್ತು BJP ಸರ್ಕಾರ ಇರೋ ಕಾಲದಲ್ಲಿ. ಆವಾಗ ಈ ರಾಜಕಾರಣಿಗಳು ಅಂದರೆ ಎಸ್ಪೆಷಲಿ BJP ರಾಜಕಾರಣಿಗಳು ಹೆಂಗೆ ನಡೆದುಕೊಂಡ್ರು ಅಂತಂದರೆ ಆ ಸಂತ್ರಸ್ತೆಯ ಮಹಾ ಅಪರಾಧಿ ಅನ್ನೋ ರೀತಿ ನಡ್ಕೊಂಡ್ರು. ಏನೂ ಆಗಿಲ್ಲ, ತನಿಖೆ SIT ಮಾಡಿದ್ರು, ಅದೇನೋ ಆಯಿತು, ಎಲ್ಲ ಕ್ಲೋಸ್ ಆಗೋಯ್ತು, ಮುಗಿದೋಯ್ತು ಅವ್ರ ಕತೆ. ಆಮೇಲೆ ಇನ್ಯಾವುದೋ ಮೈಸೂರಲ್ಲಿ ರೇಪ್ ಆದಾಗ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಇವರು? ಹೆಣ್ಣು ಮಕ್ಕಳು ಅವಳದೇ ತಪ್ಪು ಅಂತೇಳಿ ಸ್ಟೇಟ್ಮೆಂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.